ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕೈ ರುಚಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಕಲಾಕಂದ್ ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹಾಲು ಅಥವಾ ಹಾಲಿನ ಪೌಡ್ರು, ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ. ನಾನಿಲ್ಲಿ 2.5 ಬೌಲ್ನಷ್ಟು ಹಾಲಿನ ಪೌಡ್ರನ್ನ ತಗೊತಾ ಇದ್ದೀನಿ. ನೀವು ಅರ್ಧ ಲೀಟ್ರ್ ಹಾಲು ಕೂಡ ಬೇಕಾದರೆ ತಗೋಬೋದು. ಹಾಲಿಗೆ ನೀರು ಮಿಕ್ಸ್ ಮಾಡಬೇಡಿ. ಇದು ಹಾಲಿನ ಪೌಡ್ರ್ ಆಗಿರೋದ್ರಿಂದ ನಾನು 2.5 ಬಟ್ಲು ಹಾಲಿನ ಪೌಡ್ರಿಗೆ 1.5 ಬಟ್ಲಷ್ಟು ನೀರು ಮಿಕ್ಸ್ ಮಾಡ್ತೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊತ ನೀರು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಹಾಲು ಗಟ್ಟಿಯಾಗಿರುತ್ತಲ್ವ, ಅದೇ ಥರನೇ ನಾವು ಹಾಲಿನ ಪೌಡ್ರನ್ನ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಬೇಕು. ಗಟ್ಟಿಯಾಗೇ ಇರಬೇಕು. ಹಾಲೆಲ್ಲ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಅಂದರೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಜಾಸ್ತಿ ತಗೋಬೇಡಿ, ಹುಳಿ ಆಗಿಬಿಡುತ್ತೆ ಸ್ವೀಟು. ಆ್ಯಕ್ಚುಲಿ ಇದಕ್ಕೆ 1 ಸ್ಪೂನ್ ಆದರೆ ಸಾಕು ಅಷ್ಟೇ, ಅಂದರೆ ಅರ್ಧ ನಿಂಬೆಹಣ್ಣು ಸಾಕು. ನೋಡಿ, ನಾನು ನಿಂಬೆಹಣ್ಣಿನ ರಸ ಸೇರಿಸಿದ ತಕ್ಷಣವೇ ಹಾಲು ಯಾವ ರೀತಿ ಹೊಡಿತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫುಲ್ಲು ರವೆ ಥರ ಗಟ್ಟಿ ಆಗಬೇಕು. ಇದನ್ನು ಯಾವಾಗಲೂ ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟುತ್ತೆ. ನೆನಪಿರಲಿ, ಕೈ ಆಡಿಸೋದು ಮಾತ್ರ ಮರಿಬೇಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಹಾಲು ಎಲ್ಲ ಚೆನ್ನಾಗಿ ಕುದ್ದ ನಂತರ ಈ ಥರ ಗಟ್ಟಿಯಾಗುತ್ತೆ. ಲೆಮನ್ ಜ್ಯೂಸ್ ನಾವು ಸೇರಿಸಿದ ತಕ್ಷಣ ಈ ಥರ ರವೆಯಾಗಿ ಗಟ್ಟಿಯಾಗಬೇಕು. ನೀರಿನ ಅಂಶ ಎಲ್ಲ ಫುಲ್ಲು ಹೋದ್ಮೇಲೆ ಕೊನೆಯದಾಗಿ ನಾವು 1 ಬೌಲ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಿಮಗಿನ್ನೂ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಇನ್ನೂ ಒಂದು 2-3 ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಸಕ್ಕರೆನ. 2.5 ಬಟ್ಲು ಹಾಲಿನ ಪೌಡ್ರಿಗೆ 1 ಬೌಲ್ ಸಕ್ಕರೆ ಸಾಕು ಅಂತ ಅನಿಸುತ್ತೆ. ಅದೇ ಸ್ವೀಟ್ ಜಾಸ್ತಿ ಆಯಿತು ಆ್ಯಕ್ಚುಲಿ. ಸಕ್ಕರೆ ಸೇರಿಸ್ಬಿಟ್ಟು ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ನೋಡಿ, ಸಕ್ಕರೆ ಸೇರಿಸಿದ ಮೇಲೆ ಕೂಡ ಇದು ರವೆ ಎಲ್ಲ ನೀರು ಥರ ಆಗುತ್ತೆ. ನೀರಿನ ಅಂಶ ಎಲ್ಲ ಹೋಗೋ ತನಕನೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಇದು ಚೆನ್ನಾಗಿ ಕುದ್ದ ನಂತರ ಆ್ಯಕ್ಚುಲಿ ಬಾಣಲಿಗೆ ಅಂಟೋದಿಲ್ಲ. ಆ ಕಡೆ ಈ ಕಡೆ ಹಿಂಗೆ ಅಲ್ಲಾಡಿಸಿ ನೋಡ್ಬೋದು ನೀವು, ಪಕ್ಕಕ್ಕೆಲ್ಲ ಸರ್ಕೊಳ್ತಾ ಹೋಗುತ್ತೆ. ಇದು ರವೆ ಥರ ಇರೋದು ನೋಡಿ, ಆ ರೀತಿಯ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು. ನಂತರ ಇದನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ. ಈ ಬಟ್ಲಲ್ಲಿ ನಾನು ತುಪ್ಪನ ಸವರ್ಕೋತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಕೂಡ ಸವರ್ಕೋಬಹುದು, ಅಥವಾ ಮೈದಾ ಹಿಟ್ಟಿದ್ರೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಸವರ್ಕೊಂಡು ನಾನು ಈ ಥರ ಬಟ್ಲಿಗೆಲ್ಲ ನೀಟಾಗಿ ಲೆವೆಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಈಗ ಕ್ಲೋಸ್ ಮಾಡಿಬಿಟ್ಟು 2 ಗಂಟೆ ಆದಮೇಲೆ ಓಪನ್ ಮಾಡಿಬಿಟ್ಟು ನೋಡೋಣ. ನಾನು 2 ಗಂಟೆ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಓಪನ್ ಮಾಡಿದ ಮೇಲೆ ಸ್ವೀಟು ತಿನ್ನಲಿಕ್ಕೆ ರೆಡಿ ಆಗಿರುತ್ತೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ನೀವು, ಸ್ವೀಟು ಎಷ್ಟು ತುಂಬ ರುಚಿಯಾಗಿ ಕಾಣ್ತಾ ಇದೆ. ಸ್ಮೆಲ್ಲು ಕೂಡ ತುಂಬ ಘಮ ಅಂತ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಕೇವಲ 3 ಪದಾರ್ಥ ಅಷ್ಟೇ ಅಲ್ವಾ, ಆರಾಮಾಗಿ ಮಾಡ್ಬೋದು ಮನೇಲಿ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಸ್ವೀಟ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ನಾನು ಇದನ್ನು ಒಂದು ಚಾಕು ತೊಗೊಂಡು ಚಾಕುಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನಂತರ ನಾನು ಇದಕ್ಕೆ ಪಿಸ್ತಾನ ಕಟ್ ಮಾಡಿಕೊಂಡು ಪಿಸ್ತಾ ಇಟ್ಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು, ಬೇಕಾದರೆ ಬಾದಾಮಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪಿಸ್ತಾ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಇದೇ ಥರ ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ. ಬಾಯ್.